ಕಲರ್ಸ್ ಕನ್ನಡದ ಪ್ರತಿಷ್ಠಿತ ಬಿಗ್ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್. ಬಿಗ್ ಬಾಸ್ ಸೀಸನ್ 11 ಫಿನಾಲೆಯನ್ನು ಮುಗಿಸ್ಕೊಂಡಿದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಾವೇರಿಯ ಕುರಿಗಾಯಿ ಹುಡುಗ ಸಿಂಗರ್ ಹನುಮಂತಪ್ಪ ಅವರು ಬಿಗ್ ಬಾಸ್ ಸೀಸನ್ 11ರ ವಿಜೇತರಾಗಿ ಅದರ ಪಟ್ಟವನ್ನು ಅಲಂಕರಿಸಿದ್ದಾರೆ. ನಾವು ಇಷ್ಟು ದಿವಸಗಳ ಕಾಲ ಬಿಗ್ ಬಾಸ್ ವಿಚಾರವಾಗಿ ಅದರಲ್ಲಿ ಇದ್ದಂತಹ ಸ್ಪರ್ಧೆಗಳೆಲ್ಲರೂ ನಮ್ಮೆಲ್ಲರನ್ನ ಯಾವ ರೀತಿ ಮನರಂಜಿಸ್ತಾ ಇದ್ರು ಅನ್ನುವಂತಹ ಎಲ್ಲ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋದ್ವಿ. ಇದೆಲ್ಲಕ್ಕೂ ಮೊದಲು ಕಿಚ್ಚ ಸುದೀಪ್ ಅವರು ಈ ಮುಂಚೆ ಸೀಸನ್ ಆರಂಭ ಆದಾಗಲೇ ಒಂದು ವಿಚಾರವನ್ನು ಹೇಳ್ತಾರೆ ಮತ್ತು ಸೀಸನ್ ಫಿನಾಲೆಗೆ ಮುಂಚೆ ತಾವೊಂದು ಅನೌನ್ಸ್ಮೆಂಟ್ ಅನ್ನು ಮಾಡ್ತಾರೆ. ಅಂದರೆ ದಿಸ್ ವಿಲ್ ಬಿ ಮೈ ಲಾಸ್ಟ್ ಸೀಸನ್ ಆಫ್ ಹೋಸ್ಟಿಂಗ್ ಬಿಗ್ ಬಾಸ್ ಅನ್ನುವಂಥ ಒಂದು ಮಾಹಿತಿಯನ್ನು ಹಾಕಿ ಅಭಿಮಾನಿಗಳು ಎಲ್ಲರೂ ಬೇಸರವನ್ನು ವ್ಯಕ್ತಪಡಿಸಿರ್ತಾರೆ. ಅಂದರೆ ಸುದೀಪ್ ಅವರು ಇಲ್ಲದೆ ಬಿಗ್ ಬಾಸನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅಂಥ ಸಾರಥಿಯನ್ನು ನಾವು ಯಾರೂ ನೋಡೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಹೇಳ್ತಾ ಇದ್ರು. ಮತ್ತೆ ಬಿಗ್ ಬಾಸ್ ಅವರು ವಾಪಸ್ ಬರೋದಿಲ್ಲ, ಸೀಸನ್ ಮುಂದಿನ ದಿನಗಳಲ್ಲಿ ಸುದೀಪ್ ಅವರು ಅದನ್ನು ಹೋಸ್ಟ್ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ವಿಚಾರವನ್ನು ಹೇಳ್ಕೊಂಡಿದ್ರು. ಆದರೆ ಈಗ ನಮ್ಮೆಲ್ಲರಿಗೂ ಒಂದು ಕುತೂಹಲ ಮತ್ತು ಬೇಸರದ ಸಂಗತಿ ಅಂದರೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ಗೂ ಅವರವರದೇ ಆದಂಥ ಫಾಲೋವರ್ಸ್ ಇರ್ತಾರೆ. ಯಾಕೆಂತ ಹೇಳಿದ್ರೆ ಸ್ಟಾರ್ಟಿಂಗ್ ಡೇ 1ನಿಂದ ಇಲ್ಲಿಯ ತನಕ 120 ದಿವಸಗಳ ಕಾಲದಲ್ಲಿ ವೈಯಕ್ತಿಕವಾಗಿ ಅವರವರ ವ್ಯಕ್ತಿತ್ವಗಳ ವಿಚಾರದಿಂದ ಹಿಡಿದು ಆಟದ ವೈಖರಿಯಿಂದ ಹಿಡಿದು ಎಲ್ಲರಿಗೂ ಅವರವರದೇ ಅಭಿಮಾನಿ ಬಳಗಗಳಿರ್ತಾರೆ. ಅಂದರೆ ಟಾಪ್ 6ಅಲ್ಲಿ ಭವ್ಯ, ಉಗ್ರಂ ಮಂಜು ಅವರು, ರಜತ್ ಅವರು, ಮೋಕ್ಷಿತಾ, ಹನುಮಂತಪ್ಪ ಮತ್ತು ತ್ರಿವಿಕ್ರಮ್ ಅವರು ಇರ್ತಾರೆ. ಎಲ್ಲರಿಗೂ ಬಹಳಷ್ಟು ಮೆಚ್ಚುಗೆ ಆಗಿದ್ದಂತಹ ಟಾಪ್ 2 ಫೈನಲಿಸ್ಟ್ ಅಲ್ಲಿ ತ್ರಿವಿಕ್ರಮ್ ಅವರು ಇರ್ತಾರೆ. ಖಂಡಿತವಾಗಿಯೂ ತ್ರಿವಿಕ್ರಮ್ ಅವರೇ ಗೆಲ್ತಾರೆ ಅನ್ನುವಂಥ ಅಷ್ಟು ಕಾನ್ಫಿಡೆನ್ಸ್ ಅವರ ಅಭಿಮಾನಿಗಳಾದ ಎಲ್ರಿಗೂ ಇತ್ತು. ಅಂದರೆ ಹನುಮಂತಪ್ಪ ಬಂದಾಗಿಂದ ಹಿಡಿದು ಅವರ ಆಟದ ರೀತಿಯನ್ನು ನೋಡ್ಕೊಂಡು ಬಂದಾಗಿಂದ ಹನುಮಂತಪ್ಪ ಫಿನಾಲೆವರೆಗೂ ಬರ್ತಾರೆ. ಆದರೆ ಒಂದಷ್ಟು ವಿಚಾರಗಳು ನೋಡಿದಾಗ ಅವರನ್ನು ಗೆಲ್ಲಿಸಲೂಬಹುದು ಅನ್ನುವಂಥ ರೀತಿಯಲ್ಲೂ ಒಂದು ಮಾಹಿತಿ ಇತ್ತು. ಆದರೆ ತ್ರಿವಿಕ್ರಮ್ ಅವ್ರ ವಿಚಾರ ತಗೊಳ್ಳೋದಾದರೆ ಅವರೊಬ್ಬ ಡ್ರೈವರ್ ಮಗ, ತುಮಕೂರಿಂದ ಬಂದು ಇಲ್ಲಿ ಅವರು ಸಿಂಗಲ್ ಪೇರೆಂಟ್, ಅವ್ರ ತಾಯಿಯವರು ಮಾತ್ರ ಅವ್ರಿಗಿರುವಂಥದ್ದು, ಅವರು ಕಷ್ಟಪಟ್ಟಿರುವಂಥ ರೀತಿ, ಒಂದಷ್ಟು ಧಾರಾವಾಹಿಗಳು ಮಾಡಿಕೊಂಡು ಬೆಂಗಳೂರಿನಲ್ಲಿ ಸ್ವಂತ ಮನೆ ಇಲ್ಲ, ತನ್ನದೇ ಕನಸನ್ನು ಇಟ್ಕೊಂಡು ಏನೋ ಮಾಡಕ್ಕೆ ಹೊರಟಿರುವಂಥ ಹುಡುಗ, ಅಷ್ಟೇ ಅದ್ಭುತವಾಗಿ ಆಡಿದ್ದಾರೆ, ಅಷ್ಟೇ ಒಳ್ಳೆಯ ವ್ಯಕ್ತಿತ್ವ, ಈ ರೀತಿಯಾದಂಥ ಒಂದಷ್ಟು ಸಿಂಪತಿಯಿಂದ ಹಿಡಿದು ತ್ರಿವಿಕ್ರಮ್ ಅವರು ಗೆಲ್ಲೇಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಗೆಲ್ತಾರೆ ಅನ್ನುವಂಥ ಭರವಸೆ ಕೂಡ ಇತ್ತು. ಹೋಗ್ತಾ ಹೋಗ್ತಾ ಎಪಿಸೋಡ್ಸ್ ನೋಡ್ತಾ ಫಸ್ಟಿಗೆ ಭವ್ಯ ಅವರು ಎಲಿಮಿನೇಟ್ ಆಗ್ತಾರೆ. ಆಮೇಲೆ ಶಾಕಿಂಗ್ ಅಂತ ಹೇಳಿದ್ರೆ ಮಂಜಣ್ಣ ಎಲಿಮಿನೇಟ್ ಆಗ್ತಾರೆ. ದೆನ್ ಮೋಕ್ಷಿತಾ ಅವರು ಎಲಿಮಿನೇಟ್ ಆಗ್ತಾರೆ. ರಜತ್ ಅಫ್ಕೋರ್ಸ್ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದು ತುಂಬ ಚೆನ್ನಾಗಿ ಆಡಿ ಫಿನಾಲೆ ಅವರಿಗೆ ಬಂದಿದ್ದೇ ಹೆಚ್ಚು. ರಜತ್ ಅವರು ಕೂಡ ಎಲಿಮಿನೇಟ್ ಆಗ್ತಾರೆ. ಹನುಮಂತಪ್ಪ ಮತ್ತು ತ್ರಿವಿಕ್ರಮ್ ಅವರ ಮಧ್ಯ ಜಟಾಪಟಿ ಬೀಳುತ್ತೆ. ಇಲ್ಲಿ ವಿಚಾರ ಬರುವಂಥದ್ದು ಶನಿವಾರದ ಎಪಿಸೋಡ್ಸ್ನಲ್ಲಿ ಸುದೀಪ್ ಅವರು ಒಂದು ಗ್ರಾಫ್ ಅನ್ನು ಕೊಡ್ತಾರೆ. ಅಂದರೆ ಅಲ್ಲಿರುವಂಥ ಕಂಟೆಸ್ಟೆಂಟ್ಸ್ಗೆ ಯಾವ ರೀತಿಯಾದಂತಹ ವೋಟ್ಸ್ ಬಂದಿದೆ ಅನ್ನುವಂಥ ಒಂದು ಗ್ರಾಫ್ ಕೊಡ್ತಾರೆ. ಹೈಯೆಸ್ಟ್ ವೋಟ್ಸ್ ವಾಸ್ 9 CR, ಅಂದರೆ 9 ಕೋಟಿ ವೋಟ್ ಬಿದ್ದಿರುತ್ತೆ ಅಲ್ಲಿನ ಹೈಯೆಸ್ಟ್ ವೋಟ್ಸ್. ಆ್ಯಕ್ಚುಲಿ ಆ ಇದರಲ್ಲಿ ಎಪಿಸೋಡ್ನಲ್ಲಿ 10 CR ಅಷ್ಟೇ ಜಿಯೋ ಸಿನಿಮಾ ಆ್ಯಪ್ಗೆ ಇರುವಂತಹ ಡೌನ್ಲೋಡ್ಸ್ ಆಪ್ಷನ್. ಸೊ 9 ಕೋಟಿ ಚಿಲ್ಲರೆ ಜನ ಈಗಾಗಲೇ ಜಿಯೋ ಸಿನಿಮಾ ಆ್ಯಪ್ನ ಡೌನ್ಲೋಡ್ ಮಾಡಿ ಅಷ್ಟು ವೋಟ್ಸ್ ಬಿದ್ದಿದೆ ಅನ್ನುವಂಥದ್ದು ನಾವು ನಂಬಬೇಕು ಅನ್ನುವಂಥ ರೀತಿ ಆಯಿತು. ಫೇರ್, ಅಗ್ರೀಡ್. ಜನ ಏನು ಮಾತಾಡ್ತಾರೆ, ಏನ್ರಿ ಆ ಬಿಗ್ ಬಾಸ್ 3 ಜಗಳ ಮಾಡ್ಕೊಂಡು ಕೂತಿರ್ತಾರೆ ಅನ್ನುವಂಥದ್ದು ಜನಗಳ ಅಭಿಪ್ರಾಯ. ನಾವು ಕಂಡಂಗೆ ಬಹುಪಾಲು ಜನರ ಅಭಿಪ್ರಾಯ ನಾನು ನೋಡಲ್ಲಪ್ಪ ಬಿಗ್ ಬಾಸು ಅಂತ. ಆದರೆ 9 ಕೋಟಿ ಚಿಲ್ಲರೆ ವೋಟ್ ಬಿದ್ದಿದೆ ಅನ್ನುವಂಥದ್ದು ಬಿಗ್ ಬಾಸ್ನ ಅಧಿಕೃತ ಮಾಹಿತಿ. ಸುದೀಪ್ ಅವರು ಹೇಳಿದ್ರಿಂದ ನಾವು ನಂಬಲೇಬೇಕು. ಫಿನಾಲೆಯಲ್ಲಿ ಹನುಮಂತಪ್ಪ ಅವರು ಆಶ್ಚರ್ಯಕರವಾದಂತಹ, ಅಂದರೆ ಬಹುಪಾಲು ಜನರಿಗೆ ಆಶ್ಚರ್ಯಕರವಾದಂತಹ ಸುದ್ದಿ ಏನಂತ ಹೇಳಿದ್ರೆ ಹನುಮಂತಪ್ಪ ಗೆದ್ದಿದ್ದು. ಬೇಸರ ತ್ರಿವಿಕ್ರಮ್ ರನ್ನರ್ ಅಪ್ ಆಗಿತ್ತು. ತ್ರಿವಿಕ್ರಮ್ ರನ್ನರ್ ಅಪ್ ಆಗಿದ್ದು ಖುಷಿನೇ, ಅವ್ರಿಗೂ ಒಂದಷ್ಟು ದುಡ್ಡು ಹೋಗುತ್ತೆ, ಎಲ್ಲರೂ ಅವ್ರವ್ರ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ, ಇದೆಲ್ಲವೂ ಒಂದು ಕಡೆ. ಆದರೆ ತ್ರಿವಿಕ್ರಮ್ ವಾಸ್ ಮೋರ್ ಡಿಸರ್ವಿಂಗ್ ದ್ಯಾನ್ ಹನುಮಂತಪ್ಪ ಅನ್ನುವಂಥ ವಿಚಾರವಾಗಿ ತ್ರಿವಿಕ್ರಮ್ ರನ್ನರ್ ಅಪ್ ಆಗಿದ್ದಕ್ಕೆ ಬೇಸರ ಇತ್ತು. ಹನುಮಂತಪ್ಪ ವಿನ್ ಆಗಿದ್ದು ಕೆಲವು ಜನರಿಗೆ ಶಾಕ್ ಇತ್ತು. ಅನೌನ್ಸ್ಮೆಂಟ್ ಆದ ನಂತರದಲ್ಲಿ ಸುದೀಪ್ ಅವರು ಒಂದು ಮಾರ್ಜಿನ್ ಕೊಡ್ತಾರೆ. ಏನಂತ ಅಂದರೆ ವಿನ್ನರ್ ಹ್ಯಾಸ್ ಗಾಟ್, ಅಂದರೆ ಹನುಮಂತಪ್ಪ ಅವರಿಗೆ 5 ಕೋಟಿಗೂ ಅಧಿಕ ವೋಟ್ಸ್ ಬಂದಿದೆ. ಈ ತ್ರಿವಿಕ್ರಮ್ ಅವರಿಗೆ 2.5 ಅಂದರೆ 2.5 ಕೋಟಿಗೂ ಅಧಿಕ ವೋಟ್ಸ್ ಬಂದಿದೆ. ಈ ಹಿಂದೆ ಸೀಸನ್ನ ಕಾರ್ತಿಕ್ ಅವರಿಗೆ 2.5 ಕೋಟಿ ವೋಟು ಅದು ವಿನ್ನರ್ದಾಗಿತ್ತು. ಆದರೆ ಈ ಸರ್ತಿ ಅದಕ್ಕೆ ಡಬಲ್ ಆಗಿ ಹನುಮಂತಪ್ಪ ಅವರಿಗೆ ವೋಟ್ಸ್ ಬಿದ್ದಿದೆ ಅಂತ ಒಂದು ಮಾಹಿತಿಯನ್ನು ಕೊಡ್ತಾರೆ. ನಾವು ನಮ್ಮ ಕಡೆಯಿಂದ ಒಂದು ಮನವಿ ಅಂತ ಇಟ್ಕೊಳ್ಳಿ, ಅಥವಾ ನಾವು ದಯವಿಟ್ಟು ನೀವು ಇದನ್ನು ಅಧಿಕೃತವಾಗಿ ನೀವು ಯಾವಾಗೂ ಹೇಳ್ತಿರ್ತೀರಲ್ಲ, ಬಿಗ್ ಬಾಸ್ ಎಪಿಸೋಡ್ಸ್ ಆದಮೇಲಿಂದ ವಾರಾಂತ್ಯದಲ್ಲಿ ನಮಗೆ ಅಷ್ಟು TVR ಬಂತು, ಇಷ್ಟು TVR ಬಂತು ಅಂತ. ಇಲ್ಲಿ ಯಾರೂ ನಿಮ್ಮ TVRಸ್ನಾಗಲಿ TRPನಾಗಲಿ ಅಥವಾ ಈ ವೋಟಿಂಗ್ಸ್ನಾಗಲಿ ನಾವಂತೂ ಯಾರೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಇದು ಬರೀ ನೀವು ಹೇಳ್ತಾ ಇರೋದ್ರಿಂದ ನಾವು ಕೇಳ್ತಾ ಇದ್ದೀವಿ. ನಮ್ಮದೊಂದು ಮನವಿ ಏನಂತ ಹೇಳಿದ್ರೆ,
ನೀವು ನಿಮ್ಮ ಅಧಿಕೃತವಾದಂತಹ ಬಂದಿರುವಂತಹ ವೋಟಿಂಗ್ ಸಂಖ್ಯೆಯನ್ನ ದಯಮಾಡಿ ಕಲರ್ಸ್ ಕನ್ನಡ ಪೇಜಲ್ಲಿ ಹಾಕಿ ಅಂತ ಕೇಳ್ಕೊಳ್ತೀವಿ. ಯಾಕೆಂದ್ರೆ ತುಂಬಾ ಜನರಿಗೆ ಇಲ್ಲಿ ಏನೋ ಒಂದು ಸಣ್ಣ ಮಟ್ಟದ ರಾಜಕೀಯ ಆಗಿದೆ ಅನ್ನುವಂಥ ಒಂದು ಡೌಟ್ ಇದೆ. ಇದನ್ನ ತಾವು ಎಲ್ಲವನ್ನೂ ನಾವು ಅಧಿಕೃತವಾಗಿದ್ದೀವಿ, ಪಾರದರ್ಶಕವಾಗಿದ್ದೀವಿ, ನ್ಯಾಯಯುತವಾಗಿ ನಾವು ಶೋ ನಡೆಸ್ತಾ ಇದೀವಿ ಅಂತ ಹೇಳುವಂಥ ಬಿಗ್ ಬಾಸ್ ತಂಡದವರು ದಯಮಾಡಿ ನಿಮ್ಮ ವೋಟಿಂಗ್ಸ್ ಅನ್ನ ನೀವು ಅಧಿಕೃತವಾಗಿ ನಿಮ್ಮ ಪೇಜ್ನಲ್ಲಿ ತಾವು ಹಾಕಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಪ್ಲಸ್ ಪಕ್ಕದ ವಾಹಿನಿಯವರು ರಿಯಾಲಿಟಿ ಶೋನ ನಾಡಿ ಮಿಡಿತ ಯಾವ ರೀತಿ ಕಂಟೆಂಟ್ ಕೊಡಬೇಕು, ಯಾವ ರೀತಿ ಪ್ರೋಮೋಗೆ ಹೋಗುತ್ತೆ ಎನ್ನುವಂಥ ತಯಾರಿ ಮಾಡ್ಕೊಂಡು ಬಂದಿರುವಂತಹ ಹುಲಿ ಸಿಂಹಗಳು ಅಷ್ಟೊಂದು ದಡ್ರು ಏನಲ್ಲ ಅನ್ನುವಂಥದ್ದು ನಮ್ಮ ಜನರಿಗೂ ಗೊತ್ತಿದೆ. ಸೊ ಎಲ್ಲ ಒಂದು ಕಡೆ ಉತ್ತರ ಕರ್ನಾಟಕ ಅಷ್ಟೇ ಕರ್ನಾಟಕ ಅಲ್ಲ ಅನ್ನುವಂಥದ್ದು ನಮ್ಮ ಒಂದು ವಾದ. ಇಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ರಾಜಕೀಯ ಆಗಿರುವಂಥದ್ದು ಕಂಡು ಬರ್ತಾ ಇದೆ ಅನ್ನುವಂಥ ರೀತಿ ನಾನು ಹೇಳ್ತಾ ಇಲ್ಲ, ಜನಗಳ ಅಭಿಪ್ರಾಯ ಇದೆ. ಆ ಮೂಲಕ ನಾವು ಕೇಳ್ಕೊಳ್ತಾ ಇರುವಂಥದ್ದು, ಈ ತಾವು ಕಲರ್ಸ್ ಕನ್ನಡದವರು, ಬಿಗ್ ಬಾಸ್ ತಂಡದವರು ನಿಮ್ಮ ವೋಟಿಂಗ್ಸನ್ನು ದಯವಿಟ್ಟು ತಾವು ಅಧಿಕೃತವಾಗಿ ಹಾಕಬೇಕು ಅಂತ ಕೇಳ್ಕೊಳ್ತೀವಿ. ಪ್ಲಸ್ ನಾವು ನಿನ್ನೆ ಅಬ್ಸರ್ವ್ ಮಾಡ್ದಂಗೆ ಸುದೀಪ್ ಅವರ ಅಭಿಮಾನಿಗಳು ಎಲ್ಲರೂ ಬೇಜಾರು ಮಾಡ್ಕೊಳ್ತಾ ಇದ್ರು. ಅಂದರೆ ಯಾರಿಗೆ ಎಲ್ಲಿ ಬಿಡಲಿ, ನಮಗೆ ಸುದೀಪ್ ಅವ್ರಿಗೆ ಇದು ಲಾಸ್ಟ್ ಸೀಸನ್ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ರು. ಆದರೆ ಅಬ್ಸರ್ವ್ ಮಾಡಿದ್ರೆ ಒಂದು ಖುಷಿ ವಿಷಯ ಅಂತ ಹೇಳ್ಬೋದು, ಎಲ್ಲೇ ಒಂದು ಕೂಡ ಎಪಿಸೋಡ್ನಲ್ಲಿ ಸುದೀಪ್ ಅವರು ಕೂಡ ಸ್ಟೇಜ್ ಮೇಲೆ ಎಲ್ಲೂ ಅನೌನ್ಸ್ ಮಾಡಿಲ್ಲ ಇದು ನನ್ನ ಕೊನೆಯ ಸೀಸನ್ ಅಂತ. ಮತ್ತು ಅವರಿಗೆ ಒಂದಷ್ಟು ಡೆಡಿಕೇಶನ್ ಪರ್ಫಾರ್ಮೆನ್ಸಸ್ ಇತ್ತು, ಎಲ್ಲರೂ ಬಂದು ಮಾತಾಡ್ತಾ ಇದ್ರು. ಯೋಗರಾಜ್ ಭಟ್ ಅವರು ಬಂದು ಆ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಎಲ್ಲೂ ಕೂಡ ಕಲರ್ಸ್ ಕನ್ನಡದವರು ಅಂದರೆ ವಾಹಿನಿಯವರು ಅಧಿಕೃತವಾಗಿ ಸುದೀಪ್ ಅವರ ರಿಟೈರ್ಮೆಂಟ್ ಅನ್ನ ಒಪ್ಕೊಂಡೇ ಇಲ್ಲ ಅನ್ನುವಂಥದ್ದು ಗೊತ್ತಾಯ್ತಲ್ಲಿ. ಯಾಕೆಂದ್ರೆ ಒಪ್ಕೊಂಡಿದ್ದರೆ ಕಲರ್ಸ್ ಕನ್ನಡದವರು ಅಧಿಕೃತವಾಗಿ ಅವರು ಅನೌನ್ಸ್ ಮಾಡಬೇಕಿತ್ತು, ಸುದೀಪ್ ಅವ್ರದ್ದು ಇದು ಕರೆಯ ಒಂದು ಸೀಸನ್ನು, ಥ್ಯಾಂಕ್ ಯು ಫಾರ್ ಇಷ್ಟು ದಿನ ಇದ್ದಿದ್ದಕ್ಕೆ, ಇಷ್ಟು ದಿನ ನಮ್ಮನ್ನ ಎಂಟರ್ಟೈನ್ ಮಾಡಿದ್ದಕ್ಕೆ ಅನ್ನುವಂಥ ರೀತಿಯಲ್ಲಿ ಕಲರ್ಸ್ ಕನ್ನಡದವರು ಒಂದು ಡೆಡಿಕೇಶನ್ ಕೊಡುವಾಗ ಇದು ಕೊನೆಯದು, ಸುದೀಪ್ ಅವರು ಕೂಡ ನಂದು ಕೊನೆಯದು ಅನ್ನುವಂಥದ್ದು ಎಲ್ಲೂ ಹೇಳಿಲ್ಲ. ಆದ ಕಾರಣ ಸುದೀಪ್ ಅವರ ಅಭಿಮಾನಿಗಳು ದಯವಿಟ್ಟು ಬೇಜಾರು ಮಾಡಿಕೊಳ್ಬೇಡಿ. ಖಂಡಿತವಾಗಲೂ ಸುದೀಪ್ ಅವರು ಮುಂದಿನ ದಿನಗಳಲ್ಲಿ ಅಂದರೆ ಬರೋ ವರ್ಷದ ಸೀಸನ್ 12ರಿಂದ ಕೂಡ ಸುದೀಪ್ ಅವರೇ ಬಿಗ್ ಬಾಸ್ನ ಸಾರಥಿಯಾಗಿರ್ತಾರೆ ಅನ್ನುವಂಥದ್ದನ್ನು ಈ ಮೂಲಕ ನಾವೆಲ್ಲರೂ ಖುಷಿ ಪಡಬೇಕಾಗಿದೆ. ಧನ್ಯವಾದಗಳು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.